ಯಮದೂತರ ದರ್ಶನ ಆದಾಗ ಭಯ ಪಟ್ಬಿಟ್ಟು ನಾರಾಯಣ ನಾರಾಯಣ ಅಂತ ಕೂಗಿದಾಗ ವೈಕುಂಠದಿಂದ ವಿಷ್ಣು ದೂತರು ಬಂದ್ಬಿಟ್ಟು ಯಮದೂತರನ್ನ ಹೊಡೆದು ಕಳಿಸ್ಬಿಟ್ಟು ಅವ್ರನ್ನ ವೈಕುಂಠಕ್ಕೆ ಕರ್ಕೊಂಡು ಹೋಗ್ತಾರೆ. ಈ ಕಥೆಯನ್ನು ನಾವು ಕೇಳಿರ್ತೀವಿ. ಅದಕ್ಕೋಸ್ಕರನೇ ಮಕ್ಕಳಿಗೆ ಹೆಸರಿಡಬೇಕಾದ್ರೆ ಮಾಡ್ರನ್ ಹೆಸರು, ಅಟೆಂಡೆನ್ಸ್ಗಳಲ್ಲಿ ಫಸ್ಟ್ ಬರಬೇಕು, ಅದು ಇದು ಅಂತಂತಂದು ಅರ್ಥರಹಿತವಾಗಿರದೇ ಇರುವಂಥ ಹೆಸರನ್ನು ಇಡಬೇಡ್ರಿ. ಆ ಹೆಸರು ಇಟ್ಟಿರುವಂಥ ವ್ಯಕ್ತಿಯನ್ನು ಉದ್ಧಾರ ಮಾಡಬೇಕು. ಸುತ್ತೂರ ಕರೆದಿರುವಂಥವ್ರಿಗೂ ಕೂಡ ಉದ್ಧಾರ ಮಾಡಬೇಕು ಅಂತ ನಾನಿಲ್ಲಿ ಕೋರ್ಕೊಳ್ತಾ ಇದ್ದೀನಿ. ಭಗವಂತನ ನಾಮ ಪ್ರಾಸಂಗಿಕವಾಗಿ ಕೂಡ ಹೇಳಿದ್ರು ಅದು ಪುಣ್ಯವನ್ನು ಕೊಡುತ್ತೆ. ಮಗ ಅಂತ ಪ್ರೀತಿಯಿಂದ ಆದ್ರೂ ಹಸುಗಳಿಗೆ ಎತ್ತುಗಳಿಗೆ ಕರೆದ್ರು, ಪಶುವನ್ನು ಕರೆದ್ರು ಕೂಡ ಭಗವಂತ ನನ್ನ ನಾಮಸ್ಮರಣೆ ಮಾಡಿದ್ದಾನೆ ಅಂತಂತಂದು ಏನೋ ಲೆಕ್ಕ ಇಟ್ಕೊಂತಾನಂತೆ. ಅಷ್ಟು ಕರುಣಾಮಯ. ಕಲಿಯುಗದಲ್ಲಿ ಭಗವಂತನ ನಾಮಸ್ಮರಣೆಗಿಂತ ಭಗವಂತನ ಸೇರ್ಕೊಳ್ಳೋದಕ್ಕೆ ಒಂದು ಇದಿಲ್ಲ ಅಂತ ನಾನು ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ. ರಾಮ ರಾಮ ಅಂತಂತಂದು ಅವರು ಪ್ರಾಣವನ್ನು ಬಿಟ್ಬಿಡ್ತಾರೆ. ಅಲ್ಲೇ ಕೂತ್ಕೊಂಡಿರುವಂಥ ಕೌಸಲ್ಯ, ಸುಮಿತ್ರ, ದಶರಥರು